ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ ಆತ್ಮ. ಆತ್ಮ ಅಂದ್ರೇನು, ಆತ್ಮ ಇದೆಯೋ ಇಲ್ವೋ, ಅದೆಲ್ಲಿದೆ, ನಾವು ನೋಡೋಕೆ ಸಿಗುತ್ತಾ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ನಮಗೆ ಯಾವಾಗೂ ಮನುಷ್ಯರು ಮಾತಾಡ್ತಾ ಇರ್ತೇವೆ ಆತ್ಮ, ಪರಮಾತ್ಮ, ಆತ್ಮ ತೃಪ್ತಿ ಆ ಥರ ಅಂದ್ಬಿಟ್ಟು ಅನೇಕ ಮಾತಾಡುವಂಥ ಸಂದರ್ಭಗಳಲ್ಲಿ ಇದನ್ನು ನಾನು ಮಾತಾಡ್ತಾ ಇರ್ತೀವಿ. ನೋಡಿ, ನಮ್ಮ ಈ ದೇಹದಲ್ಲಿ ಆತ್ಮ ಎಲ್ಲಿದೆ ಅಂತ ಹುಡುಕ್ತಾ ಹೋದ್ರೆ ನಮಗೆ ಕಾಣೋದಕ್ಕೆ ಸಿಗೋದಿಲ್ಲ. ನೋಡಿ, ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈಗ ಆತ್ಮ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ, ನೋಡಿ, ನಮ್ಮ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ಸ್ಪರ್ಶ ಇದೆ. ಈ ಪಂಚೇಂದ್ರಿಯಗಳನ್ನ ನಾವು ಕಣ್ಣು ನೋಡ್ತಾ ಇದೆ, ಅದನ್ನ ಗಮನಿಸ್ತಾ ಇದೆ, ಮತ್ತೆ ಕಿವಿ ಕೇಳ್ತಾ ಇದೆ, ಮತ್ತೆ ಮೂಗು ವಾಸನೆ ತಗೊಂತಾ ಇದೆ, ಬಾಯಿ ಮಾತಾಡ್ತಾ ಇದೆ, ಸ್ಪರ್ಶ ಅನುಭವ ಆಗ್ತಾ ಇದೆ. ನೋಡಿ, ಇದೆಲ್ಲ ಬಂದು ಯಾವುದರ ಕ್ರಿಯೆಗೆ ಒಳಪಡ್ತದೆ, ಇದೆಲ್ಲ ಹೆಂಗೆ ಅನುಭವ ಆಗುತ್ತೆ ಅಂತಂದ್ರೆ, ನೋಡಿ ಸ್ನೇಹಿತರೆ, ಮನಸ್ಸಿದೆ. ನಮಗೆ ಮನಸ್ಸು ಏನಿದೆ, ಬುದ್ಧಿಶಕ್ತಿ, ಅಲ್ಲಿ ಇದು ಮಾಡೋದ್ರಿಂದ ಅದು ಮನಸ್ಸು ತಗೊಳ್ತಾ ಇದೆ. ಆದ್ರೆ ಇದು ಆತ್ಮನ ಅಂದ್ರೆ ಇದು ಆತ್ಮ ಅಲ್ಲ ಸ್ನೇಹಿತರೆ. ಆತ್ಮದ ಮಗು ಅಂತ ಅನ್ಬೋದು ಈ ಮನಸ್ಸನ್ನು. ನೋಡಿ, ಅದೇ ರೀತಿ ನೋಡಿ, ನಮ್ಮ ದೇಹದೊಳಗಡೆ ಹೇಗೆ ಆತ್ಮ ಇದೆ, ಹೊರಗಡೆ ಪ್ರಪಂಚದಲ್ಲೂ ಸಹ ಅದೇ ಶಕ್ತಿ ನಡೀತಾ ಇದೆ. ನೋಡಿ, ಯಾವ್ದೆಲ್ಲ ಜೀವರಾಶಿಗಳಿದೆ, ಪಕ್ಷಿ ಇದೆ, ಮೃಗಗಳಿದೆ, ಸಸ್ಯ ಇದೆ, ಎಲ್ಲಾ ಏನೋ ಚರಚರವಿದೆ, ಮತ್ತೆ ಏನು ಭೂಮಿ ಮಂಡಲ ಆಗಿರ್ಬೋದು, ಮತ್ತೆ ಎಲ್ಲಾ ಗ್ರಹಗಳ ಮಂಡಲ ಆಗಿರ್ಬೋದು, ಮತ್ತೆ ಏನ್ ಇಡೀ ವಿಶ್ವ ಇದೆ, ಎಲ್ಲವನ್ನು ಒಂದು ಅಗೋಚರವಾದ ಶಕ್ತಿ ಏನ್ ನಡೆಸ್ತಾ ಇದೆ, ಅದೇ ಪರಮಾತ್ಮ ಅಂತ ಅನ್ನೋದ ಅಂತ ನಾವು ಕಂಡುಕೊಳ್ಳೋಣ. ನೋಡಿ, ಆ ಭಗವಂತನಲ್ಲಿರುವ ಪರಮಾತ್ಮನ ಒಂದು ಅಂಶ ಅಥವಾ ಒಂದು ಕಿರಣ ಅಥವಾ ಒಂದು ಅಣು ನಮ್ಮಲ್ಲೂ ಇದೆ. ಅದಿದ್ರೇನೆ ಆತ್ಮ ಇದು ಚಾಲನೆ ಮಾಡೋದು, ಇದು ನಡೆಯೋದು. ನೋಡಿ, ಈ ದೇಹದಲ್ಲಿ ಏನಿದೆ, ಈ ಪಂಚಭೂತಗಳಿಂದ ನಾವು ಪಡೆದಿದ್ದೀವಿ ಈ ದೇಹನ, ಇದ್ರಲ್ಲಿ ಆತ್ಮ ಹೊರಗಡೆ ಹೋಯ್ತು ಅಂತಂದ್ರೆ ನಾವು ಅದೇ ನೆಕ್ಸ್ಟ್ ಕ್ಷಣಕ್ಕೆ ನಾವು ಶವ ಆಗ್ಬಿಡ್ತೀವಿ. ನೋಡಿ, ಆತ್ಮ ಇರುವವರೆಗೇನೆ ಈ ಮನಸ್ಸಾಗ್ಲಿ ಮತ್ತೆ ಈ ಬುದ್ಧಿ ಆಗ್ಲಿ ಈ ಇಂದ್ರಿಯಗಳಾಗ್ಲಿ ಎಲ್ಲ ಕೆಲಸ ಮಾಡೋದು. ಈ ಆತ್ಮ ಹೊರಗಡೆ ಹೋಯ್ತು ಅಂತಂದ್ರೆ ಅದು ಹೋದಾಗೇನೆ. ನೋಡಿ, ಈ ಆತ್ಮ ಈ ದೇಹದಲ್ಲಿ ಎಲ್ಲಿದೆ ಅಂತ ಹುಡ್ಕಕ್ ಹೋದ್ರೆ ಎಲ್ಲೂ ಸಿಗೋದಿಲ್ಲ. ಬರೇ ದೇಹದಲ್ಲಿರುವ ಅಂಗಗಳಿವೆ. ಇದು ತಂದೆ ತಾಯಿ ಮಾಡಿರೋದು. ಒಳಗಡೆ ಏನು ಪ್ರಾಣವಾಗಿದೆ, ಅದೇ ಏನು ಆತ್ಮವಾಗಿದೆ, ಅದನ್ನೇ ಜೀವಾತ್ಮ ಅಂತ ಹೇಳೋದು. ಈ ಜೀವಾತ್ಮ ಇದೆ, ಅದಕ್ಕೆ ಅದ್ರೊಳಗಡೆ ಆತ್ಮ ಇದೆ. ಈ ಜೀವಾತ್ಮ ಹೋಯ್ತು ಅಂತಂದ್ರೆ ಆತ್ಮ ಹೊರಗಡೆ ಹೋಯ್ತು ಅಂತ ಅರ್ಥ. ನೋಡಿ, ಎಲ್ಲಾದ್ರೊಳಗೂ ಇದೆ. ನೋಡಿ, ನೀವು ಅದನ್ನ ಏನ್ ಬೇಕಾದ್ರೂ ಕರಿಬೋದು. ನಿರ್ಗುಣ, ನಿರಾಕಾರ ಅಂತ ಅನ್ಬೋದು, ಈಶ್ವರ ಅಂತ ಅನ್ಬೋದು. ಕೊನೆಗೆ ನೀವು ಏನಾರು ನೀವು ಇದಾಗಿದ್ರೆ, ಮೂಢನಂಬಿಕೆ ಇದನ್ನೆಲ್ಲ ಒಪ್ಪದೇ ಇರೋದಾಗಿದ್ರೆ, ಚಿಂತನೆನೆಲ್ಲ ನೋಡಿ, ನೀವು ಅದನ್ನ ಪ್ರಕೃತಿ ಅಂತ ಕರಿಬೋದು. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕರ್ಕೊಬೋದು. ಆದ್ರೆ ಆತ್ಮ ಅನ್ನೋದಿದೆ. ಆತ್ಮ ಅನ್ನೋದು ಇರೋದ್ರಿಂದನೇ ನಾವು ಇದನ್ನೆಲ್ಲ ಚಲಿಸ್ತಾ ಇರೋದು, ನಾಡಾಡ್ತಾ ಇರೋದು, ಓಡಾಡ್ತಾ ಇರೋದು ಎಲ್ಲಾನು. ನೋಡಿ, ಯಾವುದೋ ಒಂದು ಶಕ್ತಿ ನಮ್ಮನ್ನ ನಡೆಸ್ತಾ ಇದೆ. ಆ ಶಕ್ತಿಯ ಹೆಸರೇ ಪರಮಾತ್ಮ. ಅದೇ ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪ. ಏನು ಪರಮಾತ್ಮ ಅಂತ ಹೇಳ್ತೀವಿ, ಈಶ್ವರ ಅಂತ ಹೇಳ್ತೀವಿ, ಶಿವ ಅಂತ ಹೇಳ್ತೀವಿ. ನಮ್ಮ ಋಷಿಗಳು, ಸಾಧುಗಳು, ಸಂತರುಗಳು ಮಾತ್ರ ಅದನ್ನ ಕಂಡ್ಕೊಂಡಿರ್ತಾರೆ. ಈ ಆತ್ಮದ ಸಹಾಯ ಪಡೆದು, ಏನು ಈ ಜೀವಾತ್ಮ ಇದೆ ನಮ್ಮ ದೇಹ, ಇದರ ಸಹಾಯ ಪಡೆದು ನಾವು ಆ ಭಗವಂತನ ಕಾಣೋದಕ್ಕೋಸ್ಕರನೇ ಈ ಜನ್ಮವನ್ನ ಎತ್ತಿರೋದು. ನೋಡಿ, ನಮ್ಮ ದೇಹದಲ್ಲಿ ಆತ್ಮ ಇದೆ. ಅದು ಯಾವ ಜಾಗದಲ್ಲಿ ಇದೆ ಅಂತ ನಾವು ಏನು ಈ ಪಬ್ಲಿಕ್ ಅಲ್ಲಾಗ್ಲೇ ಇದು ಸಾಮಾನ್ಯರಿಗೆ ತಿಳಿಸ್ಕೊಡೋಂತ ಇದು ಅಡೆಚಣೆ ಆಗುತ್ತೆ. ನೋಡಿ, ನಮ್ಮ ಯಾರು ಶಿಷ್ಯರುಗಳಿರ್ತಾರೆ, ಗುರುಗಳಿಗೆ ಶಿಷ್ಯರು ಸಿಗ್ತಾರೆ, ಅವಾಗ ನಮ್ಮ ದೇಹದೊಳಗಡೆ ಎಲ್ಲಿದ್ದಾನೆ ಪರಮಾತ್ಮ ಅಂತ ಅಂದ್ಬಿಟ್ಟು, ಭಗವಂತ ಎಲ್ಲಿದ್ದಾನೆ, ಯಾವ ರೂಪದಲ್ಲಿ ಆತ್ಮವಾಗಿ ಎಲ್ಲಿ ಯಾವ ಜಾಗದಲ್ಲಿ ಇದ್ದಾನೆ ಅಂತ ಅವರು ಮುಟ್ಟಿ ತೋರಿಸ್ತಾರೆ. ಆ ಜಾಗನ ನಾವು ಕಂಡುಕೊಂಡಾಗ ಅದ್ರೊಳಗಡೆಯಿಂದ ನಾವು ಭಗವಂತನನ್ನ ಕಾಣೋದಕ್ಕೆ ಸಾಧ್ಯ. ನೋಡಿ ಸ್ನೇಹಿತರೆ, ಇಷ್ಟೇನೆ. ಈ ಬ್ರಹ್ಮಾಂಡವನ್ನೆಲ್ಲ ನಡೆಸ್ತಾ ಇರೋನು ಏನು ಪರಮಾತ್ಮನಾಗಿದ್ದಾನೆ. ನಮ್ಮೊಳಗೆ ಅವನ ಅಣು, ಅವನ ಒಂದು ನಾವೇನು ತಂದೆ ತಾಯಿಗೆ ನಾವು 5-6 ಜನ ಮಕ್ಳು ಹೆಂಗಿರ್ತೀವಿ, ಅದೇ ತರ ನಾವು ಅವನ ಮಕ್ಕಳೇನೆ ಎಲ್ಲಾರು. ಅವನ ಒಂದು ಕಿರಣ ನಮ್ಮಲ್ಲೂ ಇದೆ. ಆ ಕಿರಣ ಒಳಗಿದ್ರೆ ಮಾತ್ರ ಈ ಆತ್ಮ ಓಡಾಡ್ತಾ ಇರ್ತದೆ ಈ ದೇಹ. ಇಲ್ಲ ಅಂದ್ರೆ ಅವನ ಆಚೆ ಹೋಗಿದ ತಕ್ಷಣ ಇದು ಕೆಳಗೆ ಬೀಳುತ್ತೆ. ಇದೆಲ್ಲವೂ ಸಹ ಅವನ ಸೃಷ್ಟಿನೇನೆ. ಅವನ ಸೃಷ್ಟಿನಲ್ಲಿ ಇದೆಲ್ಲ ನಡೀತಾ ಇದೆ. ಅವನ ಸೃಷ್ಟಿನಲ್ಲಿ ನಡೆಯೋದಕ್ಕೋಸ್ಕರ ಈ ಪಂಚಭೂತಗಳನ್ನ ನಮಗೋಸ್ಕರ ಕೊಟ್ಟಿದ್ದಾನೆ. ಆ ಪಂಚಭೂತಗಳ ಸಹಾಯ ಪಡೆದು ನಾವು ನೋಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ, ಆಹಾರ ಬೆಳೀತಾ ಇದ್ದೀವಿ, ತಿಂತಾ ಇದ್ದೀವಿ, ಜೀವನ ನಡೆಸ್ತಾ ಇದ್ದೀವಿ. ಇದೆಲ್ಲವೂ ಸಹ ಭಗವಂತನ ಸೃಷ್ಟಿನೇ. ಭಗವಂತನ ಸೃಷ್ಟಿಯ ಒಂದು ಅಂಶ. ನಾವು ಸಹ ಅದರಲ್ಲೇ ನಮ್ಮ ಬದುಕಿನಲ್ಲಿ ನಾವು ಅತಿ ಹೆಚ್ಚು ವ್ಯಾಮೋಹಕ್ಕೆ, ಅತಿ ಹೆಚ್ಚು ಬೇಡದಿರುವ ಚಿಂತನೆಗಳಿಗೆಲ್ಲ ಒಳಗಾಗಿ ಜೀವನ ಗೊಂದಲಮಯ ಮಾಡ್ಕೊಳ್ತೀರಾ. ನಮ್ಮೊಳಗಿರುವ ಆತ್ಮವನ್ನ, ಭಗವಂತನನ್ನ ಕಾಣೋದಕ್ಕೆ ಎಲ್ಲರೂ ಮುಂದಾಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಏನಾದ್ರು ಪ್ರಶ್ನೆ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆತ್ಮ ನಮಸ್ಕಾರ. ಓಂ ನಮಃ ಶಿವಾಯ. ಶಿವಾಯ ನಮಃ.